ಇದು ಅನ್ನದಾತರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ನೋಡಿ. ಸಾಲದ ಸುಳಿಯಲ್ಲಿ ಸಿಲುಕಿ ಕಣ್ಣೀರು ಹಾಕ್ತಾ ಇದ್ದಂತಹ ಲಕ್ಷಾಂತರ ರೈತರ ಕುಟುಂಬಗಳ ಮುಖದಲ್ಲಿ ಈಗ ಮಂದಹಾಸ ಮೂಡಿರುವಂತದ್ದು. ಇಡೀ ದೇಶ ತಿರುಗಿ ನೋಡುವಂತಹ ಐತಿಹಾಸಿಕ ತೀರ್ಮಾನವೊಂದನ್ನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಪ್ರಕಟಿಸಿದ್ದಾರೆ. ನೋಡಿ, ಇಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದಿದ್ದಂತಹ 75,000ವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡೋದಾಗಿ ಸಿಎಂ ವಿಜಯ್ ಜೋಸೆಫ್ ಅಧಿಕೃತವಾಗಿ ಘೋಷಿಸಿದ್ದಾರೆ. ಪರಿಷ್ಕೃತ ಯೋಜನೆ ಪ್ರಕಾರ 2025 ಮೇ 1ರಿಂದ 2026 ಫೆಬ್ರವರಿ 28 ನಡುವೆ ಈ ಸಹಕಾರಿ ಬ್ಯಾಂಕ್ಗಳಿಂದ 75,000 ರೂಪಾಯಿವರೆಗಿನ ಸಾಲ ಸಂಪೂರ್ಣ ಮನ್ನಾ ಆಗುತ್ತೆ. ಇನ್ನು 8.21 ಲಕ್ಷ ರೈತರ ಸಾಲ ತಲಾ 35,000 ರೂಪಾಯಿ ಮನ್ನಾ ಕೂಡ ಆಗುತ್ತೆ. ರಾಜ್ಯಾದ್ಯಂತ ಅಂದರೆ ತಮಿಳುನಾಡು ಆದ್ಯಂತ ಈಗ ಸುಮಾರು 14.43 ಲಕ್ಷಕ್ಕೂ ಹೆಚ್ಚು ರೈತರು ಇದರ ಪ್ರಯೋಜನವನ್ನ ಪಡೆಯಲಿದ್ದಾರೆ. ಆದರೆ ಈ ಕ್ರಮದಿಂದ ಸದ್ಯ ಅಲ್ಲಿನ ತಮಿಳುನಾಡು ಸರ್ಕಾರಕ್ಕೆ 5,932.23 ಕೋಟಿ ರೂಪಾಯಿ ಕೂಡ ಹೊರೆಯಾಗುತ್ತೆ. ಇದು ಸಿಎಂ ವಿಜಯ್ ಸರ್ಕಾರ ಇದುವರೆಗೆ ಘೋಷಿಸಿದ ಅತಿ ದೊಡ್ಡ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲೂ ಕೂಡ ಒಂದಾಗಿದೆ. ನೋಡಿ, ಸಾಲ ಮನ್ನಾ ಅನ್ನೋದು ರೈತರಿಗೆ ಬಹಳ ಬೇಡಿಕೆಯಾಗಿರುವಂತಹ ವಿಚಾರ. ಬೆಳೆ ಬಂದ್ರೆ ಪಾಪ ಅವ್ರು ಏನು ಸಾಲ ತಗೊಂಡಿರ್ತಾರೆ, ಆ ಸಾಲಕ್ಕೆ ಏನೆಲ್ಲ ಸರ್ಕಸ್ ಮಾಡಿರ್ತಾರೆ, ಏನೆಲ್ಲ ಬೆಳೆ ಬೆಳೆದಿರ್ತಾರೆ, ಅದೆಲ್ಲವನ್ನ ನೀಗಿಸ್ಕೋಬಹುದು, ಪರಿಹರಿಸ್ಕೋಬಹುದು. ಮಳೆನೇ ಬಂದಿಲ್ಲ ಅಂತ ಅಂದ್ರೆ, ಬೆಳೆದ ಬೆಳೆಗೆ ಬೆಲೆ ಸಿಕ್ಕಿಲ್ಲ ಅಂತ ಅಂದ್ರೆ ಆ ಸಾಲವನ್ನು ಅವ್ರಿಗೆ ತೀರ್ಸೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಬಂದಂತ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಜೀವನ ಸಾಗಿಸ್ಬೋದು. ನೋಡಿ, ಬಂದಂತ ಮಳೆ ಸಕಾಲದಲ್ಲಿ ಮಳೆ ಆಗಿ ಬೆಳೆಗಳು ಸಮವಾಗಿ ಬಂತು ಅಂತ ಅಂದ್ರೆ ಅಲ್ಲಿ ರೈತ ಪಾಪ ಅವನೇನು ಸಾಲ ಮಾಡಿರ್ತಾನ ಆ ಬೆಳೆಗೆ ಅದನ್ನ ಸರಿದೂಗಿಸ್ಕೋಬಹುದು. ಆದರೆ ಇಲ್ಲಿ ಏನೂ ಇಲ್ಲ, ಬೆಳೆನೂ ಇಲ್ಲ, ಮಳೆನೂ ಬಂದಿಲ್ಲ ಅಂತ ಅಂದ್ರೆ ಆತ ಸಾಲ ಮಾಡಿದ್ದನ್ನ ತೀರ್ಸೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬ್ಯಾಂಕ್ಗಳು ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿಯನ್ನು ಹಾಕಿ ಕೊನೆಗೆ ರೈತ ಬಹಳಷ್ಟು ಕಡೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆಯನ್ನು ನಾವು ಈ ಹಿಂದೆ ಕೂಡ ನೋಡಿದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚು ರೈತರ ಪರವಾಗಿ ಸಾಲ ಮನ್ನಾದಿಂದ ಹಿಡಿದು ರೈತರ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿದ್ದು ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮಾದರಿ ಆಗಿದ್ರು. ಆದರೆ ಈಗ ನಟ ಆಗಿದ್ದಂಥವರು ರಾಜಕಾರಣ ಸ್ವೀಕರಿಸಿ ಮುಖ್ಯಮಂತ್ರಿ ಆದಮೇಲೆ ಜೋಸೆಫ್ ವಿಜಯ್ ಅವರು ಪ್ರಕಟಿಸಿದಂಥ ಈ ಒಂದು ಸ್ಟೇಟ್ಮೆಂಟ್ ಹಾಗೆ ಅವರಿಗೆ ಮಾಡಿದಂತಹ ಸಾಲ ಮನ್ನಾ ಬಹಳ ಕೊಂಡಾಡುವಂಥ ವಿಚಾರ ಇದು. ನೋಡಿ, ನಟ ಜೊತೆಗೆ ರಾಜಕಾರಣಿಯಾದವರು ಮೊದಲೇ ಬಾರಿ ಅಧಿಕಾರ ಸ್ವೀಕರಿಸಿ ತಮ್ಮ ಬೊಕ್ಕಸವನ್ನ ಪೂರ್ತಿ ಮಾಡ್ಕೊಳ್ಳೋಕೆ ನೋಡ್ತಾರೆ. ತಮ್ಮ ಆಸ್ತಿ ಜೊತೆಗೆ ಐಷಾರಾಮಿ ಕಾರು, ಬಂಗ್ಲೋ, ಮನೆ ಎಲ್ಲ ತಗೊಳ್ಳೋಕೆ ನೋಡಿದ್ರೆ ಇಲ್ಲಿ ನಟ ಹಾಗೆ ರಾಜಕಾರಣಿ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿ ಮೊದಲನೇ ಬಾರಿಗೆ ಅಧಿಕೃತವಾಗಿ ಸಿಎಂ ಆದ್ಮೇಲೆ ಅಲ್ಲಿನ ರೈತರ ಸಾಲ ಮನ್ನಾ ಮಾಡಿರೋದು ಬಹಳ ದೊಡ್ಡ ಶ್ಲಾಘನೀಯ ವಿಚಾರ. ಯಾರು ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ ವಿಜಯ್ ಅವರು ಈ ರೀತಿಯಾದಂಥ ಒಂದು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ. ಸೊ ಈ ಒಂದು ತೀರ್ಮಾನದಿಂದ ಸದ್ಯ ಈಗ 14.43 ಲಕ್ಷಕ್ಕೂ ಹೆಚ್ಚು ರೈತರು ಈಗ ಈ ಸಾಲ ಮನ್ನಾ ಒಂದು ಪ್ರಯೋಜನವನ್ನ ಪಡೆದಿರುವಂಥದ್ದು. ಹೀಗಾಗಿ ಅಲ್ಲಿನ ವಿಜಯ್ ಸರ್ಕಾರಕ್ಕೆ ಈಗ 5,932.23 ಕೋಟಿ ರೂಪಾಯಿ ಈಗ ಹೊರೆಯಾಗಿದೆ. ಸೊ ಈ ಹೊರೆಯನ್ನು ಹೆಂಗೆ ಸರಿದೂಗಿಸ್ತಾರೆ? ಈಗ ಸಾಲ ಮನ್ನಾ ಮಾಡಿರೋದು ಸರ್ಕಾರದ ದುಡ್ಡಲ್ಲಿ. ಆಲ್ರೆಡಿ ಈಗ ಜೋಸೆಫ್ ವಿಜಯ್ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಈ ಹಿಂದೆ ಕೂಡ ಅಲ್ಲಿ ಸಾಲಗಳು ಇತ್ತು. ಹಾಗಾಗಿ ಈಗ ಮತ್ತೆ ಸಾಲ ಮಾಡಿದ್ದಾರೆ. ಈ ದುಡ್ಡನ್ನ ಹೆಂಗೆ ಸರಿದೂಗಿಸ್ತಾರೆ, ಜೊತೆಗೆ ಯಾವೆಲ್ಲ ಯೋಜನೆಗಳಿಂದ ಈ ದುಡ್ಡನ್ನ ಮತ್ತೆ ವಾಪಸ್ ರಿಕವರಿ ಮಾಡ್ತಾರೆ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಇದನ್ನೆಲ್ಲ ಹೊರತುಪಡಿಸಿದ್ರೆ ವಿಜಯ್ ಅವರು ಮಾಡಿರುವಂತಹ ಕೆಲಸ, ಈ ರೈತ ಕಲ್ಯಾಣ ಕಾರ್ಯಕ್ರಮ ಬಹಳ ಶ್ಲಾಘಿಸುವಂತ ವಿಚಾರ, ಜೊತೆಗೆ ಎಲ್ಲರೂ ಕೂಡ ಇದಕ್ಕೆ ಚಪ್ಪಾಳೆ ತಟ್ಟುವಂತ ವಿಚಾರ.